नमस्कार, केपी अपडेट में आप सभी का स्वागत है। मैं हूं पूजा आपके साथ। बीदर जिले में आज कर्नाटक युवा रक्षणा वेदिके के जिला पदग्रहण कार्यक्रम का भव्य आयोजन किया गया। इस कार्यक्रम में संगठन के राज्य अध्यक्ष डॉक्टर सुनील एमएस ने शिरकत की और मीडिया प्रतिनिधियों से बातचीत की। मीडिया से बात करते हुए डॉक्टर सुनील एमएस ने संगठन के उद्देश्यों पर विस्तार से प्रकाश डाला। उन्होंने कहा कि युवाओं का सशक्तिकरण, सामाजिक जागरूकता को बढ़ावा देना और राष्ट्रभक्ति की भावना को मजबूत करना संगठन का मुख्य लक्ष्य है। उन्होंने युवाओं से समाज में उत्पन्न हो रही विभिन्न समस्याओं के प्रति सजग रहने और संगठित होकर कार्य करने का आह्वान किया। राज्याध्यक्ष ने बताया कि पूरे राज्य में संगठन को और अधिक मजबूत बनाने के लिए जिला स्तर पर नए पदाधिकारियों की नियुक्ति की जा रही है। बीदर जिले में भी संगठन की गतिविधियों को तेज किया जाएगा। उन्होंने युवाओं को शिक्षा, रोजगार और सामाजिक सेवा के क्षेत्र में सक्रिय भागीदारी निभाने के लिए प्रेरित किया। इस अवसर पर जिला अध्यक्ष विल्सन दुर्गमनी सहित राज्य जिला स्तरीय पदाधिकारी उपस्थित रहे। न्यूज़ के कैमरामैन पपुराज का कवरेज। कर्नाटक युवा रक्षणा ವೇದಿಕೆ ರಾಜ್ಯ ಘಟಕದ ಒಂದು ಉತ್ಸುಕತೆಯ ಸಂದರ್ಭ. ಈ ದಿನ ಬೀದರ್ ಜಿಲ್ಲೆಗೆ ಪಾದಾರ್ಪಣೆ ಮಾಡಿದ್ದೀವಿ. ಇದೇ ನಿಟ್ಟಿನಲ್ಲಿ ಇಂದು ಬೆಳಗ್ಗೆ ಒಂದು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾದಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸರಿಸುಮಾರು ಬೆಳಗ್ಗೆ 5:45ಕ್ಕೆ ಇಲ್ಲಿಂದ ಬಿಟ್ಟಂಥ ನಮ್ಮ ಪ್ರವಾಸ 7 ಗಂಟೆಗೆ ಈ ದಿನ ಬೀದರ್ ನಗರದ ಒಂದು ಅತ್ಯಂತ ಉನ್ನತ ಮಟ್ಟದ ವಿಮಾನ ನಿಲ್ದಾಣಕ್ಕೆ ಪದಾರ್ಪಣೆ ಮಾಡೋದ್ರ ಮುಖಾಂತರ ಏನು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳ ಹಾಗೂ ಜಿಲ್ಲಾಧ್ಯಕ್ಷರುಗಳ ಒಂದು ಆಯ್ಕೆ ಪ್ರಕ್ರಿಯೆ ಈ ಹಿಂದೆ ನಡೆಸಿದ್ವಿ. ಹಾಗೆ ಇದೇ ನಿಟ್ಟಿನಲ್ಲಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಈ ದಿನ ನಾವು ಈ ಬೀದರ್ ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದೇ ಒಂದು ಜಿಲ್ಲಾಧ್ಯಕ್ಷರ ಸ್ಥಾನವನ್ನು ನಮ್ಮ ವಿಲ್ಸನ್ ದೊಡ್ಮನಿ ಅವರು ಏನು ಒಂದು ಅವರ ಒಂದು ಶಿಸ್ತುಕತೆಯ ಪಡೆಯೊಂದಿಗೆ ಆ ಒಂದು ಆದೇಶವನ್ನು ಸ್ವೀಕಾರ ಮಾಡ್ತಕ್ಕಂಥ ಒಂದು ನೈತಿಕತೆಯ ಒಂದು ಸ್ವಾಭಿಮಾನದ ಸಂಘಟನೆಯನ್ನ ಕಟ್ಕೊಂಡು ಇಲ್ಲಿ ತನಕ ಅವರು ಬೆಳೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ಅಭಿನಂದಿಸ್ತಾ ಈ ದಿನದ ಕಾರ್ಯಕ್ರಮಗಳನ್ನ ಬಹಳ ಶಿಸ್ತುಬದ್ಧವಾಗಿ ಅವರು ಆಯೋಜನೆ ಮಾಡಿದ್ದಾರೆ. ಒಂದು ಸಂಘಟನೆ ಕಟ್ಟುವಂಥದ್ದು, ಅದು ರಾಜ್ಯ ಮಟ್ಟದ ಸಂಘಟನೆ ಕಟ್ಟುವಂಥದ್ದು ಉದ್ಘಾಟಿಕೆ ಅಲ್ಲ. ಅದರಲ್ಲೂ ಗಡಿ ಭಾಗ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹಲವಾರು ಒಂದು ಅನ್ಯ ಭಾಷೆಯರ ಒಂದು ಸಮಾಗಮನೆ ಅಂತಾನೆ ಹೇಳ್ಬೋದು. ಇಲ್ಲೆಲ್ಲರೂ ಒಂದು ನಾಡಿನ ಹಿರಿಮೆಗೆ, ಗರಿಮೆಗೆ ಒಂದು ಅತ್ಯಂತ ಉನ್ನತ ಮಟ್ಟದ ಒಂದು ಸ್ವಾಭಿಮಾನದ ಒಂದು ಸಂಚಲನ ಮೂಡಿಸ್ತಾ ಇಲ್ಲಿ ಕನ್ನಡದ ಸಂಘಟನೆಯನ್ನ ಕಟ್ಕೊಂಡು ಮುಂದೆ ಬರ್ತಕ್ಕಂಥ ಕೆಲಸ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳು ಹಾಗೂ ವಿವಿಧ ಘಟಕದ ತಾಲೂಕು ಅಧ್ಯಕ್ಷರುಗಳು, ಘಟಕದ ಪದಾಧಿಕಾರಿಗಳು ನೆರವೇರಿಸ್ಕೊಂಡು ಬಂದಿದ್ದಾರೆ. ಬಹಳ ಆನಂದಕರ ವಿಚಾರ ಏನಪ್ಪಾ ಅಂತಂದ್ರೆ ಈ ದಿನ ಒಂದು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಮಾಡ್ತಾ 2 ವಿಚಾರವಾಗಿ ನಾವು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ತದನಂತರ ಹಲವಾರು ಯೋಜನೆಗಳನ್ನ ಮುಂದಿನ ದಿನಗಳಲ್ಲಿ ಕನ್ನಡ ಪರ ಹೋರಾಟಗಳಾಗಿರ್ಬೋದು, ಕನ್ನಡ ಪರ ಕೆಲಸ ಕಾರ್ಯಗಳಾಗಿರ್ಬೋದು, ನಾಡಿನ ಒಂದು ಗರಿಮೆಯನ್ನ ಎತ್ತಿಡಿಯುವುದರಲ್ಲಿ ಬೀದರ್ ಕರ್ನಾಟಕದ ಒಂದು ಕಳಸ ಅಥವಾ ಕರ್ನಾಟಕದ ಕಿರೀಟ ಅಂತೇಳಿ ಏನು ಬಹಳ ಒಂದು ಆನಂದಕರ ವಿಚಾರ ಇದೆ. ಇದು ನಿಜ. ಇಲ್ಲಿ ಎಲ್ಲರೂ ಕೂಡ ಸಮಾಗಮವಾಗಿ ಒಂದು ಸಮನ್ವಯವಾಗಿ ಸರ್ವಧರ್ಮವನ್ನ ಪ್ರೀತಿಸುತ್ತಾ ಅದೇ ನಿಟ್ಟಿನಲ್ಲಿ ಒಂದು ನಾಡಿನ ಅಭಿಮಾನವನ್ನ ತನ್ನ ಅಂತರಾಳದಲ್ಲಿ ಕನ್ನಡದ ಜ್ಯೋತಿಯ ಮುಖಾಂತರ ಬೆಳಗಿಸ್ತಾ ಇರ್ತಕ್ಕಂಥ ಎಲ್ಲ ಕನ್ನಡ ಪರ ಮನಸ್ಸುಗಳಿಗೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇದೇ ನಿಟ್ಟಿನಲ್ಲಿ ನಮ್ಮನ್ನ ಈ ದಿನ ಒಂದು ಏನು ವಿಮಾನದ ನಿಲ್ದಾಣದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿ ಆದಂತ ರಾಕೇಶ್ ಶೆಟ್ಟಿ ಅವರು ನಮ್ಮನ್ನ ಸ್ವಾಗತ ಕೋರ್ಕೊಂಡ್ರು. ಹಲವಾರು ಜಿಲ್ಲಾಧ್ಯಕ್ಷರ ಪಡೆ ನಮ್ಮನ್ನ ಭೇಟಿ ಮಾಡಿ ಸ್ವಾಗತ ಕೋರ್ಕೊಂಡ್ರು. ಅವರೆಲ್ಲರಿಗೂ ಕೂಡ ಕೃತಜ್ಞತಾ ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ದಿನ ಏನು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಸರಿಸುಮಾರು ಬೆಳಗಾವಿ, ಮೈಸೂರು, ಹಾಗೆ ಮಂಡ್ಯ, ಹಾಗೆ ಬೆಂಗಳೂರು 4 ಜಿಲ್ಲೆಗಳಿಂದ ನಾವು ಬಂದಿದ್ದೀವಿ. ರಾಜ್ಯ ಪದಾಧಿಕಾರಿಗಳಿದ್ದೀವಿ ಹಾಗೂ ಒಂದು ಪದಾಧಿಕಾರಿಗಳ ತಂಡ ನಾವು ಬಂದಿದ್ದೀವಿ. ಸದಾ
ಹಗಲು ರಾತ್ರಿ ಕನ್ನಡ ಪರ ಕೆಲಸವನ್ನ, ನಾಡಿನ ಸಂಘಟನೆಯನ್ನ ಕಟ್ಟೋದ್ರ ಪರವಾಗಿ, ನಾಡಿನ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಮಹಿಳೆಯರ ಪರವಾಗಿ, ವಿದ್ಯಾರ್ಥಿ ಪರವಾಗಿ, ಸಂಘಟಿತರು ಅಸಂಘಟಿತರ ಪರವಾಗಿ ನಾವು ಇದನ್ನ ಸಂಘಟನೆಯನ್ನ ಕಟ್ಟಿ ಮುಂದೆ ತರ್ತಾ ಇದ್ದೀವಿ. ಹಾಗೆ ಇದು ಕಳೆದ 14 ವರ್ಷದಿಂದ ನಿರಂತರ ಸೇವೆಯಲ್ಲಿ ಇರ್ತಕ್ಕಂಥ ಸಂಘಟನೆ. ತಾವು ಕೂಡ ಯಾರು ಕನ್ನಡ ಪರ ಒಂದು ಮನೋಭಾವನೆಯನ್ನು ಇಟ್ಕೊಂಡು, ಒಂದು ಸ್ವಾಭಿಮಾನವನ್ನು ಇಟ್ಕೊಂಡು ನಾಡಿನ ಚಿಂತನೆಗಾಗಿ ಯುವ ಜನತೆ ಆಗಿರ್ಬೋದು ಅಥವಾ ಇವತ್ತಿನ ಹಿರಿಯ ಜೀವಿಗಳಾಗಿರ್ಬೋದು ಕನ್ನಡ ಪರ ಮನಸ್ಸುಗಳ ಇರ್ತಕ್ಕಂಥ ಒಂದು ಮನೋದೃಷ್ಟಿಯಿಂದ ಅವರು ನಮ್ಮ ಸಂಘಟನೆಗೆ ಬರಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ. ಧನ್ಯವಾದ. ಜೈ ಭುವನೇಶ್ವರಿ. ನಮಸ್ತೆ. सुनील MS ಅಂತೇಳಿ कर्नाटक युवा रक्षणा वेदिके राज्याध्यक्ष बेंगलुरु। देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें। धन्यवाद।